ಮೇಡಮ್ ಅಂದ್ರೆ ಈ ಸಾಂಗ್ಗಳು ರಿಲೀಸ್ ಆಗಿದೆ, ಬಟ್ ಒಂದೊಂದು ಬೇರೆ ಬೇರೆ ತರದ ರೀತಿಯಲ್ಲಿ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಇನ್ನು ಪರ್ಟಿಕ್ಯುಲರ್ ಆಗಿ ಇಡೀ ಒಂದು ಸೊಗಡು ಬೇರೆ ತರದ್ದು ರೈಸ್ ಆಫ್ ಅಶೋಕ ಅಂತಂದ್ರು ಕೂಡ. ಅದ್ರ ಸೀಕ್ರೆಟ್ ಏನು ಹಾಗಾದ್ರೆ, ಏನ್ ವಿಷಯ ಅದ್ರದ್ದು? ಏನಾದ್ರು ಸಿನಿಮಾದಲ್ಲಿ ಏನಾದ್ರು ಅದ್ರ ಪಾತ್ರ ಇದೆಯಾ? ಆ ತರ ಇಲ್ಲ. ನನಗೆ ಒಂಚೂರು ಚಿಕ್ಕ ವಯಸ್ಸಿಂದಾನು ಒಂದ್ ಪ್ರಾಬ್ಲಮ್ ಇದೆ, ಉಲ್ಟಾ ಪಲ್ಟಾ ಮಾಡ್ತೀನಿ ಅಕ್ಷರಗಳನ್ನ. ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಆಗಿರ್ಬೋದು, ಯಾವ್ದೇ ಸಡನ್ ಆಗಿ ಮಾತಾಡ್ಬೇಕಾದ್ರೆ ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅಂದ್ರೆ ಹಂಗೆ ಅವತ್ತು ನಮ್ದು ಯಾಕೋ ಸಾಂಗ್ದು ಬಿಹೈಂಡ್ ದ ಸೀನ್ ಶೂಟ್ ಮಾಡ್ತಾ ಇದ್ವಿ ಸೆಟ್ ಅಲ್ಲಿ. ಅವಾಗ ಸೊಗಡು ಅಂತ ಹೇಳಕ್ ಹೋಗಿ ಸೊಡಗು ಅಂತ ಹೇಳ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಅದು ಆದ್ರೆ ಬಾಳ ಇದೆ ಆತರ ವರ್ಡ್ಸ್ ನಾನು ಚಿಕ್ಕೋಳಿಂದ ಉಲ್ಟಾ ಹೇಳೋದು. ಕಪಾಟಿ ಯಾಕೋ ಸಾಂಗಲ್ಲಿ ನಾನು ಇವ ಹಳ್ಳಿ ಸೊಡಗಲ್ ಮಾಡ್ತಾ ಇದೀವಲ್ಲ, ಹಳ್ಳಿ ಸೊಡಗಲ್ ಹಳ್ಳಿ ಸೊಡಗಲ್ಲ, ಸೊಡಗು ಅಂದ್ರೆ ಇದು ಯಾವ್ದಿದ್ರು ನನಗೆ ಗೊತ್ತೇ ಇಲ್ವಲ್ಲ ಈ ಸೊಡಗು ಅಂತ. ನಾನು ಆಮೇಲೆ ಗೊತ್ತಾಗಿದ್ದಿಲ್ಲ ಸೊಗಡು ಅದು ಅಂತ. ತುಂಬಾ ಆದ್ರೆ ಇವಾಗ ನಿಮಿಷಾಗ್ ಮಿನ್ಷ ಅಂತೀನಿ. ಆಮೇಲೆ ಚಿಕ್ಕವಳಿದಾಗ ಕಪಾಟಿ ಅಂತ ಇದೆ ಪಟಾಕಿಗೆ. ಸೊ ಆತರ ಅಕ್ಷರಗಳನ್ನ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದೆ. ಬಹುಶಃ ನಮ್ಮ ಭಾಷೆ ಎಲ್ಲ ಸೃಷ್ಟಿ ಆಯ್ತಲ್ಲ ಕನ್ನಡ, ಅವಾಗೇನಾದ್ರು ನೀವು ಸಿಕ್ಕಿದ್ರೆ ಬಹುಶಃ ಇವಾಗ ಎಲ್ಲ ಪದಗಳು ಉಲ್ಟಾ ಆಗಿರುವ. ಪಟಾಕಿಗೆ ಕಟಾಪಿ, ಬೋಜು, ಅದು ಜೋಬ್ಗೆ ಬೋಜು ಅಂತ ಇದೆ. ಸೊ ಅದು ಚಿಕ್ಕ ವಯಸ್ಸಿಂದನೂ ಅದೊಂದು ಅಕ್ಷರ ಉಲ್ಟಾ ಆಗುತ್ತೆ. ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾತಾಡಕ್ ಹೋದಾಗ್ಲೂ ಅದಾಗುತ್ತೆ. ಇಂಗ್ಲಿಷಲ್ಲೂ ಅಷ್ಟೇ ನಿಮಿಟ್ ಅಂತ ಬಂದ್ಬಿಡುತ್ತೆ ಮಿನಿಟ್ಗೆ. ಅಂದ್ರೆ ಆಮೇಲೆ ಗುಡ್ ಮಾರ್ನಿಂಗಿಗೂ ಅಷ್ಟೇ ತುಂಬಾ ಸಡನ್ ಆಗಿ ಫಾಸ್ಟ್ ಆಗಿ ಹೇಳಕ್ ಹೋದಾಗ ಅದೇನೋ ಬೇರೆ ಆಗುತ್ತೆ. ಸೊ ಆತರ ಅದೇ ಹೇಳ್ತೀನಿ ಈಗ. ಹಾಗಾದ್ರೆ ನೀವು ಉಲ್ಟಾ ಪಲ್ಟಾ ಮಾತಾಡಿ ಬೈಸ್ಕೊಂಡಿರೋಂಥದ್ದು ಮೆಮರಿ ಇದೆಯಾ ಹಾಗಾದ್ರೆ? ಅಂದ್ರೆ ನಾನು ಸೆಟ್ ಅಲ್ಲಿ ಯಾವತ್ತು ಡೈಲಾಗ್ ಉಲ್ಟಾ ಪಲ್ಟಾ ಆಗಲ್ಲ, ಯಾಕಂದ್ರೆ ಕಲ್ತ್ಕೊಂಡಿರ್ತೀನಲ್ಲ. ಸೊ ಅದು ತುಂಬಾ ಕಾನ್ಶಿಯಸ್ ಆಗಿರ್ತೀನಿ. ಬಟ್ ಆರಾಮಾಗೆ ಅಂದ್ರೆ ಮಾತಾಡ್ಬೇಕಾದ್ರೆ ಆತರ ಉಲ್ಟಾ ಆಗುತ್ತೆ. ಅಂದ್ರೆ ಹೌ ಆರ್ ಯು ಅನ್ನೋಕೆ ವಾಟ್ ಆರ್ ಯು ಆತರ ಎಲ್ಲ ಅದು ತುಂಬಾ ಆತರ. ಸೊ ಆತರ ಕನ್ಫ್ಯೂಷನ್ಸು. ಬಟ್ ಆಮೇಲೆ ನಾನು ಚಿಕ್ಕವಳಿದ್ದಾಗ ಡಿಗೂ ಬಿಗೂ ಉಲ್ಟಾ ಬರೀತಾ ಇದ್ದೆ. ಅಂದ್ರೆ ಸ್ಮಾಲ್ ಲೆಟರ್ ಡಿ, ಸ್ಮಾಲ್ ಲೆಟರ್ ಬಿ ಎರಡು ಹಿಂಗೆ ಉಲ್ಟಾ ಆಗದು. ಸೊ ಅದೇ ಚಿಕ್ಕ ವಯಸ್ಸಿಂದ ನಂಗೆ ADHD ಅನ್ಸುತ್ತೆ, ಗೊತ್ತಿಲ್ಲ, ಉಲ್ಟಾ ಪಲ್ಟಾ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಅಂದ್ರೆ ನೀವು ಅಕ್ಷರಗಳನ್ನ ಉಲ್ಟಾ ಪಲ್ಟಾ ಬರಿತಿದ್ರಿ ಅನ್ನೋದಕ್ಕೋ, ಅಥವಾ ನೀವು ಅಂದ್ರೆ ಒಂದಿಷ್ಟು ನಿಮ್ಮ ಸಿಮಿಲಾರಿಟಿ ಇರೋ ತರದ ಪಾತ್ರಕ್ಕೂ ಅಂತ ತೊದಲಾಗ್ತಿದಿರಲ್ಲ ಪಾತ್ರ, ಹಾಗಾದ್ರೆ ಹುಡ್ಕೊಂಡ್ ಬಂದಿರೋದ ಹೆಂಗೆ ಅಂತ ಸಿನಿಮಾದಲ್ಲಿ? ಅದು ಒಂದು ಡೈಲಾಗ್, ಅದೊಂದು ಆದ್ರೆ ಅದು ಆಕ್ಚುಲಿ ರಿಯಲ್ ಲೈಫ್. ಅಂದ್ರೆ ಅದು ಡಬ್ ಮಾಡಿದ್ದು ಅಷ್ಟೇ, ಏನೂನು ಅದನ್ನ ಸ್ಕ್ರಿಪ್ಟ್ ಇಟ್ಕೊಂಡು ಡಬ್ ಮಾಡಿದ್ದಲ್ಲ. ಸೊ ಅಂದ್ರೆ ಇವಾಗ ಹೌದು ನನ್ ಕ್ಯಾರೆಕ್ಟರ್ ಹೆಂಗಿದೆ ಹಂಗೆ ಅಂಬಿಕಾ ಕ್ಯಾರೆಕ್ಟರ್ ಎಲ್ಲ ಡಬ್ ಮಾಡ್ತಾ ತುಂಬಾ ತೊದ್ಲು ಅದೆಲ್ಲ ಬಂದಿದೆ. ಅದು ನನ್ ಒಂದೊಂದ್ಸತಿ ಏನಾದ್ರು ಹೇಳಕೋದ ಅದೆಲ್ಲ ಆಗುತ್ತೆ. ಸೊ ಕ್ಯಾರೆಕ್ಟರ್ ಅಲ್ಲೂ ಅದೊಂದು ಅಷ್ಟು ಇಟ್ಟಿದೀವಿ. ಅಂದ್ರೆ ಫಾಸ್ಟ್ ಆಗಿ ಮಾತಾಡ್ಬೇಕಾದ್ರೆ ಅದು ಅಂತ ಹಂಗೆ ಇಟ್ಟಿದೀವಿ ಅದನ್ನು. ಸೊ